ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ನನ್ನ ಲಾಸ್ಟ್ ವಿಡಿಯೋಲಿ ಮೀಶೋಯಿಂದ ಕೆಲವು ಡೆಕೋರೇಟಿವ್ ಐಟಮ್ಸ್ ತರಿಸಿದ್ದೆ. ಸೊ ಈ ಸತಿ ಫ್ಲಿಪ್ಕಾರ್ಟಿಂದ ಕೆಲವು ಐಟಮ್ಸ್ ತರಿಸಿದ್ದೀನಿ. ನೋಡಿ, ಹಿಂದಗಡೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸಿಂಪಲ್ ಅನಿಸ್ತಿದೆ. ಸೊ ನಾನು ಇನ್ನೂ ಕಲರ್ಫುಲ್ ಮಾಡೋದಕ್ಕೆ ಎರಡು ಐಟಮ್ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ. ಸೊ ಇದು ಜಾಮ್ಸೋ ರಾಯಲ್ ಡೆಕೋರೇಟಿವ್ ಮಲ್ಟಿ ಕಲರ್ ವಾಲ್ಪೇಪರ್ ಅಂತ. ಇದನ್ನ ನಾನು 262 ರುಪೀಸ್ಗೆ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಇದರಲ್ಲಿ 12 ಪೀಸಸ್ ಇರುತ್ತೆ. 12 ಡಿಫ್ರೆಂಟ್ ಕಲರ್ ಬಟರ್ಫ್ಲೈಸ್ ಮತ್ತೆ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಸೊ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದು ಕಂಪ್ಲೀಟ್ ಬಿಗ್ಗರ್ ಒನ್. ಲೈಕ್ ಪಿಂಕಿಶ್ ರೆಡ್ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ, ತುಂಬಾ ಕ್ಲಾಸಿ ಆಗಿದೆ. ನಂಗಂತೂ ಸಖತ್ ಖುಷಿ ಆಯ್ತು ಇದನ್ನ ನೋಡಿ. ರಿಯಲ್ ಬಟರ್ಫ್ಲೈ ಇರೋ ತರನೇ ಇದೆ. ಸೊ ಹಾಗೆ ನೋಡಿ, ಇದರಲ್ಲಿ ನಾನು ಡಿಫ್ರೆಂಟ್ ಕಲೆಕ್ಷನ್ಸ್ ತೋರಿಸ್ತೀನಿ. ಸೊ ಇಷ್ಟೊಂದು ಕಲರ್ಸ್ ಇದೆ, ತುಂಬಾ ಕಲರ್ ನೋಡಿ. ಇದು ಯೆಲ್ಲೋ, ಬ್ಲೂ ಅಂಡ್ ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಶೇಪ್ಸ್ ಆಲ್ಸೋ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಇದನ್ನ ತರಿಸಿ. ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನೋಡಿ, ಇದು ನಾನು ತೋರಿಸ್ತಾ ಇದ್ದೀನಿ. ಈ ಡಬಲ್ ಸೈಡ್ ಟೇಪ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬಟರ್ಫ್ಲೈ ಇಲ್ಲಿ ನೋಡಿ, ನೀವು ನೋಡ್ಬೋದು, ಅಟ್ ದ ಸೆಂಟರ್ ಒಂದು ಚಿಕ್ಕ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ನಾವಿವಾಗ ಈ ಬಟರ್ಫ್ಲೈನ ವಾಲ್ಸ್ಗೆ ಅಥವಾ ವಾಲ್ಡ್ರೋಬ್ಗೆಲ್ಲ ಹಾಕ್ಬೇಕಂದ್ರೆ ಆ ಜಾಗದಲ್ಲಿ ನಾವು ಡಬಲ್ ಸೈಡ್ ಟೇಪ್ ಹಾಕ್ಬೋದು. ಇಲ್ಲ ಅಂದ್ರೆ ನೋಡಿ, ಅಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ನಾವು ಇದನ್ನ ಫ್ರಿಡ್ಜ್ ಮೇಲೆ ಅಥವಾ ಮೆಟಾಲಿಕ್ ಕಬೋರ್ಡ್ಸ್ ಅದ್ರ ಮೇಲೆಲ್ಲ ಹಾಕ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾಸಿ ಆಗಿದೆ. ಯು ಕ್ಯಾನ್ ಗೋ ಫಾರ್ ಇಟ್. ನೋಡಿ, ನಾನು ರೂಮ್ ಡೆಕೋರೇಟ್ ಮಾಡಿದ್ದೀನಿ. ಈಗ ಬ್ಯಾಕ್ ಗ್ರೌಂಡ್ ಎಷ್ಟು ಸಿಂಪಲ್ ಆಗಿತ್ತು, ಈಗ ತುಂಬಾ ಕಲರ್ಫುಲ್ ಅನ್ಸುತ್ತೆ. ಇನ್ನೊಂದು ಐಟಮ್ ಬಂದು, ಇದು ಬಂದು ಸ್ಟೈಬಸ್ 19 LEDs 3 ಮೀಟರ್ ಎಲ್ಲೋ ಸ್ಟಡಿ ಸ್ಟಾರ್ ರೈಸ್ ಲೈಟ್ಸ್ ಅಂತ. ಆಕ್ಚುಲಿ ಇದು ನೀವು ನೋಡ್ಬೋದು, ಲೈಟ್ಸ್ ಸ್ಟಾರ್ ಶೇಪ್ ಅಲ್ಲಿದೆ. ಸದ್ಯಕ್ಕೆ ನಾನು ಇದನ್ನ ಡೆಕೋರೇಟ್ ಮಾಡೋದಕ್ಕೆ ಓಪನ್ ಮಾಡಲಿಲ್ಲ, ಬಟ್ ಇದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ. ತುಂಬಾ ಬ್ರೈಟ್ ಲೈಟ್ ಬಂದಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನಾನು ಇದನ್ನ 200 ರುಪೀಸ್ಗೆ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಆಲ್ರೆಡಿ ಕ್ರಿಸ್ಮಸ್ ಇದೆ ಅಂಡ್ ನ್ಯೂ ಇಯರ್ಗೆ ಬೆಸ್ಟ್ ಡೆಕೋರೇಟಿವ್ ಪ್ರಾಡಕ್ಟ್ಸ್. ಯು ಕ್ಯಾನ್ ಗೋ ಫಾರ್ ಇಟ್. ಆಕ್ಚುಲಿ ಫ್ರೆಂಡ್ಸ್, ಇದು ಡೆಕೋರೇಟಿವ್ ಐಟಮ್ ಅಂತೂ ಅಲ್ಲ, ಇದು ಫಿಲಿಪ್ಸ್ ಸ್ಟೀಮ್ ಐರನ್ ಬಾಕ್ಸ್. ನಾನು ಯಾಕೆ ಈ ವಿಡಿಯೋಲಿ ತೋರಿಸ್ದೆ ಅಂದರೆ, ಬಿಕಾಸ್ ಪ್ರಾಡಕ್ಟ್ ಡೆಕೋರೇಟಿವ್ ಐಟಮ್ ಜೊತೆನೆ ಇದನ್ನು ಬುಕ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಇದ್ರದ್ದು ಸ್ವಾಚ್ ಮಾಡೋಣ ಅಂತ, ನಿಮಗೆ ತೋರಿಸೋಣ ಅಂತ. ಸೊ ಹೆವಿ ಇದೆ ಐರನ್ ಬಾಕ್ಸ್, ತುಂಬ ಚೆನ್ನಾಗಿದೆ, ತುಂಬ ರಿವ್ಯೂ ಕೂಡ ಇದೆ. ಆ್ಯಂಡ್ ಮನೇಲಿದ್ದಿದ್ದು ಐರನ್ ಬಾಕ್ಸ್ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತು ಫ್ರೆಂಡ್ಸ್. ಇದರಲ್ಲಿ 2 ಕಲರ್ ಇದೆ, ಒಂದು ವೈಟ್ ಆ್ಯಂಡ್ ಗ್ರೀನ್ ಮತ್ತು ವೈಟ್ ಆ್ಯಂಡ್ ಬ್ಲೂ. ಫಸ್ಟ್ ನಾನಿಲ್ಲಿ ವೈರ್ ಚೆಕ್ ಮಾಡ್ತಾ ಇದ್ದೀನಿ, ಲೆಂತ್. ಬಿಕಾಸ್ ಐರನ್ ಬಾಕ್ಸ್ ವೈರ್ಗಳು ಸ್ವಲ್ಪ ಲೆಂದಿ ಆಗಿದ್ರೆ ನಮಗೆ ಕಂಫರ್ಟಬಲ್ ಆಗಿ ಐರನ್ ಮಾಡ್ಕೋಬಹುದು. ಸೊ ಓಕೆ, ವೆರಿ ಗುಡ್. ಲೆಂತ್ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಐರನ್ ಬಾಕ್ಸ್ ಹೆವಿ ಇದೆ. ಮತ್ತೆ ಇಲ್ಲಿ 2 ನಾಬ್ ಇದೆ. ಇದೇನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ನಾವು ಟೆಂಪರೇಚರ್ ಸೆಟ್ ಮಾಡ್ತೀವಿ ಫ್ಯಾಬ್ರಿಕ್ ಅಕಾರ್ಡಿಂಗ್ಲಿ. ಈಗ ಇಲ್ಲಿ ನೀವು ಎಡ್ಜ್ ನೋಡ್ಬೋದು, ಐರನ್ ಬಾಕ್ಸ್ ಫುಲ್ ಶಾರ್ಪ್ ಇದೆ ಫ್ರೆಂಡ್ಸ್. ಮತ್ತೆ ಇದು ಸೋಲ್ ಪ್ಲೇಟ್, ಇದು ಅಮೆರಿಕನ್ ಹೆರಿಟೇಜ್ ನಾನ್ ಸ್ಟಿಕ್ಕಿ ಸೋಲ್ ಪ್ಲೇಟ್ ಅಂತ. ಮತ್ತೆ ಫ್ರಂಟ್ ಟಿಪ್ ಶಾರ್ಪ್ ಇರೋದ್ರಿಂದ ಈ ಬಟನ್ಸ್ ಮಧ್ಯೆ ಎಲ್ಲ ನಾವು ನೀಟಾಗಿ ಐರನ್ ಮಾಡ್ಬೋದು. ಈಗ ಇದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ 2 ನಾಬ್ ಇದೆ ಅಲ್ಲ ಫ್ರೆಂಡ್ಸ್, ಅದರಲ್ಲಿ ಒಂದು ಫ್ರಂಟ್ ನಾಬ್ ಈ ತರ ಓಪನ್ ಮಾಡಿ ನಾವು ನೀರ್ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಕೇರ್ಫುಲ್ ಆಗಿ ಫಿಲ್ ಮಾಡ್ಕೊಳ್ಳಿ. ಮತ್ತೆ ಎಷ್ಟು ಫಿಲ್ ಮಾಡ್ಕೋಬೇಕು ಅನ್ನೋದನ್ನು ಅಲ್ಲಿ ಐರನ್ ಬಾಕ್ಸ್ ಟೆಂಪರೇಚರ್ ಸೆಟ್ಟಿಂಗ್ ಮಾಡ್ತೀವಲ್ಲ, ಅಲ್ಲಿ ಮಾರ್ಕ್ ಇದೆ ಫ್ರೆಂಡ್ಸ್. ಸೊ ಈಗ ನಾನು ಕನೆಕ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು, ಲೈಟ್ ಆಗಿ ಸ್ಟೀಮ್ ಬರ್ತಾ ಇದೆ. ಸೊ ಹೀಟ್ ಆಗ್ತಾ ಸ್ಟೀಮ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ನೀವು ನಂಬ್ತಿರೋ ಇಲ್ವೋ ಫ್ರೆಂಡ್ಸ್, ಜಸ್ಟ್ ಒಂದೇ ಒಂದು ಸ್ಮೂತ್ ಗ್ಲೈಡ್ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಸೊ ಟೆಂಪರೇಚರ್ ಸೆಟ್ ಮಾಡಿ ಐರನ್ ಮಾಡ್ತಿದ್ದೀನಿ. ಒಂದೇ ಒಂದು ಸ್ಲೈಡ್ ಫ್ರೆಂಡ್ಸ್, ಈ ತರ ಮಾಡಿದ ತಕ್ಷಣ ಫ್ಯಾಬ್ರಿಕ್ ನೀಟಾಗಿ ಐರನ್ ಆಗಿ ಸೆಟ್ ಆಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ ಐರನ್ ಬಾಕ್ಸ್. ನೀವೇನಾದ್ರೂ ಐರನ್ ಬಾಕ್ಸ್ ಪರ್ಚೇಸ್ ಮಾಡ್ಬೇಕಂದ್ರೆ ಬೆಸ್ಟ್ ಕ್ವಾಲಿಟಿ ಫಿಲಿಪ್ಸ್ ಕಡೆಯಿಂದ, ಯು ಕ್ಯಾನ್ ಗೋ ಫಾರ್ ಇಟ್. ಅಕಸ್ಮಾತ್ ನಮಗೆ ಸ್ಟೀಮ್ ಐರನ್ ಬೇಡ ಅಂದ್ರೆ ಡ್ರೈ ಐರನ್ ಮಾಡ್ಕೋಬಹುದು, ನೀರು ಹಾಕೊಳ್ಳೋ ಅಗತ್ಯ ಇರಲ್ಲ. ಮತ್ತೆ ಇದರಲ್ಲಿ ಇನ್ನೂ 2 ಬೆನಿಫಿಟ್ಸ್ ಏನು ಅಂದ್ರೆ, 2 years ವ್ಯಾರಂಟಿ ಇದೆ ಈ ಪ್ರಾಡಕ್ಟ್ ಮೇಲೆ. ಹಾಗೆ ಟಾಟಾ AIG ಪ್ರೊಟೆಕ್ಟ್ ಅಂತ ಇನ್ಶೂರೆನ್ಸ್ ಕೂಡ ಮಾಡಿಸ್ಬೋದು 89 ರುಪೀಸ್ಗೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.